اللهم صل على سيدنا شفيعنا حبيبنا نبينا مولانا محمد وسلم. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾವಡ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಮೊಹರಂ ಕೊನೆ ದಿನ ಅಥವಾ ಬಾಬಾಯನ ಹಬ್ಬ ಅಥವಾ ಪೀರ್ಲ್ ಹಬ್ಬ ಅಂತ ಹಳ್ಳಿ ಕಡೆ ಎಲ್ಲ ಮಾತಾಡೋದುಂಟು. ಅದು ಮುಖಾಂತರ ನಮಗೆ ಈ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಇಡೀ ನಮ್ಮ ದೇಶದ ಜನತೆಗೆ ಇದು ಬಾಬಾಯನ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮುಸ್ಲಿಂ ಬಾಂಧವರಿಗೆ ಹಾಗೂ ನಮ್ಮ ಹಿಂದೂ ಬಾಂಧವರು ಕೂಡ ಎಲ್ಲರಿಗೂ ಕೂಡ. ಸೊ ಏನಪ್ಪ ಇದು ಮೊಹರಂ ಮುಸ್ಲಿಂ ಹಬ್ಬ ಅಂತ ಹೇಳ್ಬಿಟ್ಟು ಹಿಂದೂ ದೇವಸ್ಥಾನ ತೋರಿಸ್ತೀರಾ ಅಂದ್ಕೊತಿದ್ದೀರಾ? ಎಸ್, ಇಲ್ಲಿ ಯಾವುದೇ ದೇವ್ರಿಗೂ ಭೇದ ಭಾವ ಏನೂ ಇಲ್ಲ. ಎಲ್ಲ ದೇವರು ಒಂದೇ, ದೈವ ಒಂದು, ನಾಮ ಹಲವು. ಈಶ್ವರ ಅಲ್ಲ ತೇರ ನಾಮ್ ಸಬ್ಕೋ ಸಮ್ಮತಿ ಏ ಭಗವಾನ್ ಅಂತ ಎಲ್ಲ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೋಸ್ಕರನೇ ಮೊದಲು ನಮ್ಮ ಈಶ್ವರನ ತೋರಿಸ್ಬಿಟ್ಟು ಆಮೇಲೆ ನಮ್ಮ ಬಾಬಾಯನ ಹಬ್ಬ ಕೆಂಡ ತುಳಿಯೋದನ್ನು ತೋರಿಸೋಣ ಅಂತಂದ್ಬಿಟ್ಟು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಯಾರು ಬೇಜಾರು ಮಾಡ್ಕೋಬೇಡಿ, ಯಾರು ಅನ್ಯಾಯತ ಭಾವಿಸ್ಬೇಡಿ. ಇದು ಯಾವುದೇ ಧರ್ಮದ ವಿರುದ್ಧ ಅಲ್ಲ. ಇಲ್ಲಿ ಎಲ್ಲ ಧರ್ಮದವರು ಒಂದೇ. ಎಲ್ಲ ಧರ್ಮದಲ್ಲೂ ಅವ್ರವ್ರದ್ದಾದಂಥ ಪೂಜೆ ಪುರಸ್ಕಾರಗಳು ಎಲ್ಲ ಇದ್ದೇ ಇರ್ತವೆ. ಹಾಗೆ ನೋಡೋದಾದರೆ ಬನ್ನಿ, ನಮ್ಮ ಮುತ್ಕೂರು ಅಲ್ಲಿ ನಡೆದಂಥ ಬಾಬಾಯನ ಹಬ್ಬನ ನೋಡ್ಕೊಂಡು ಬರೋಣ ಬನ್ನಿ. ಹೇಗಿದೆ ಅಂದರೆ ಇದೇ ಫಸ್ಟ್ ಟೈಮ್ ನಾನು ನಮ್ಮೂರಲ್ಲಿ ನಮ್ಮ ತಂದೆ ಊರಲ್ಲಿ ಬಾಬಾಯನ ಹಬ್ಬ ನೋಡೋಕೆ ಹೋಗಿದ್ದು. ನನಗಂತೂ ಒಂಥರ ಏನೋ ರೋಮಾಂಚನ. ಯಾಕಂದರೆ ಆಫ್ಟರ್ 30 years ನಾನು ಬಾಬಾಯನ ಹಬ್ಬ ನಮ್ಮೂರಲ್ಲಿ ನೋಡೇ ಇಲ್ಲ. ನಾನೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಅಜ್ಜಿ ಊರಲ್ಲಿ, ನಮ್ಮ ಅಮ್ಮವ್ರ ಊರಲ್ಲಿ. ಸೊ ಹಂಗಾಗಿ ನಾನೇ ಒಂದೇನದು ಸಕ್ಕರೆ ಮತ್ತು ಕಡಲೆ ಎಲ್ಲ ತೊಗೊಂಡೋಗ್ಬಿಟ್ಟು ಓದಿಸೋದಕ್ಕೆ ತೊಗೊಂಡೋದೆ. ಮತ್ತು ಹಾಗೆ ಅದೇನೋ ಲಾಡಿ ಅಂತ ದಾರ ಕಟ್ತಾರೆ, ಅದೆಲ್ಲ ಒಳ್ಳೇದಾಗಲಿ ಶುಭ ಆಗಲಿ ಅಂತಂದ್ಬಿಟ್ಟು. ಹಾಗಾಗಿ ನಾನು ಅಂಗಡಿಯಲ್ಲೆಲ್ಲ ಒಂದು ಕಾಣಿಕೆ ತಗೊಂಡು ಎಲೆ ಅಡಿಕೆ ಮತ್ತು ದಾರ ಮತ್ತು ಏನದು ಸಕ್ಕರೆ ಕಡಲೆ ಎಲ್ಲ ತಗೊಂಡೋಗಿ ಓದಿಸೋದಕ್ಕಂತ ತಗೊಂಡೋಗಿ ನೀವು ನೋಡ್ತಾ ಇರ್ಬೋದು. ತುಂಬ ಅವರು ಕೂಡ ಗೌರವದಿಂದನೇ ತಗೊಂಡು, ಅವರು ಫಕೀರ್ ಅಂತಾರೆ ಅವ್ರನ್ನ ತಗೊಂಡು ಓದಿಸಿದ್ರು. ಬಟ್ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಈ ಹಬ್ಬದ ಬಗ್ಗೆ ಗೊತ್ತಿಲ್ಲ. ಯಾರಾದರೂ ನೋಡ್ತಿದ್ರೆ ಈ ಹಬ್ಬದ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಸಂಕ್ಷಿಪ್ತವಾಗಿ ಎಲ್ಲ ತೋರ್ಸೋಕ್ಕೆ ಹೇಳಿ ಮತ್ತು ಕಾಮೆಂಟ್ ಮಾಡಿ ಅಂತಂದ್ಬಿಟ್ಟು ನಿಮ್ಮ ಹತ್ರ ಕೇಳ್ಕೊತೀನಿ. ಮುಂದೆ ನೋಡಿ, ಚೆನ್ನಾಗಿದೆ. ನೈಟೆಲ್ಲ ನಿದ್ದೆ ಕಟ್ಟು ವೀಡಿಯೋ ಮಾಡಿದ್ದೀನಿ. ಒಂದು 3 ಗಂಟೆವರೆಗೂ ಎದ್ದಿದ್ದು ಮತ್ತೆ ಮಲ್ಕೊಂಡು ಮತ್ತೆ 4 ಗಂಟೆಗೆ ಎದ್ದು ಮತ್ತೆ ವೀಡಿಯೋ ಮಾಡಿದ್ದಾಯಿತು ಕೆಂಡ ತುಳಿಬೇಕಾದ್ರೆ. ಅಲ್ಲಿವರೆಗೂ ವೀಡಿಯೋ ಅಪ್ ಟು ಈವ್ನಿಂಗ್ ಮಾರ್ನಿಂಗ್ವರೆಗೂ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ನೀವು ನೋಡ್ತಿರ್ಬೋದು, ಅದು ಓದಿಸಿರೋ ಸಕ್ಕರೆನ ಎಲ್ಲರಿಗೂ ಒಬ್ಬ ಅಮ್ಮ ಹಂಚ್ತಾ ಇದ್ದಾರೆ. ಅದನ್ನು ತಗೊಂಡು ಸಕ್ಕರೆ ಸೇವಿಸ್ತಾ ಭಕ್ತಿಯಿಂದ ಪೂಜೆ ಮಾಡ್ತಾ ನಮಿಸ್ತಾ ಅದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ಗಟ್ಟಿಯಾಗಿ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಹೊಸ ವೀಡಿಯೋಗಳು ನಾನು ಹಾಕಿದಾಗ ತಕ್ಷಣ ನಿಮಗೆ ಬರುತ್ತೆ. ಆಗ ನೀವೇ ಫಸ್ಟ್ ನೋಡ್ಬೋದಾಗುತ್ತೆ. ಸೊ ಹಾಗೆ ನಮ್ಮನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹದ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರನ್ನೂ. ಸೊ ನೋಡಿ, ಆನಂದಿಸಿ. ನಮ್ಮ ಬಾಬಾಯನ ಹಬ್ಬ ಎಲ್ಲ ಊರಲ್ಲೂ ಮಾಡ್ತಾ ಇರ್ತಾರೆ ಈ ಆಷಾಢ ಮಾಸದಲ್ಲಿ. ಆಷಾಢ ಮಾಸ ಕೊನೆ ವಾರ ಅಂದ್ಕೊತೀನಿ. ಸೊ ಹಂಗಾಗಿ ಅವತ್ತೇ ಏಕಾದಶಿ ಕೂಡ ಅವತ್ತೇ ಬಂದಿದೆ. ಸೊ ಆಷಾಢ ಮಾಸ ಮತ್ತು ಏಕಾದಶಿ ಎರಡೂ ಬಂದಿರೋದ್ರಿಂದ ನಾನು ಒಂದು ಕಡೆ ಶಿವನ ತೋರಿಸಿದ್ದೀನಿ, ಇನ್ನೊಂದು ಕಡೆ ನಮ್ಮ ಬಾಬಾಯನ ಹಬ್ಬನ ತೋರಿಸಿದ್ದೀನಿ. ಸೊ ನಿಮ್ಗೆ ಏಕಾದಶಿ ಬಗ್ಗೆ ಎಲ್ಲ ಗೊತ್ತೇ ಇರುತ್ತೆ, ವಿಷ್ಣು ಪುರಾಣದಲ್ಲಿ ಬರುವಂಥದ್ದು. ಸೊ ಹಂಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಮಾಡಿದ ಉದ್ದೇಶ ಏನೂ ಇಲ್ಲ. ಸೊ ನಾವೆಲ್ಲರೂ ಒಂದೇ. ಸೊ ಹಿಂದೂ ಕ್ರೈಸ್ತ ಮುಸಲ್ಮಾನ ಅನ್ನೋದು ಏನೂ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ. ಏನೋ ಧರ್ಮ ಬೇರೆ ಇರ್ಬೋದು, ಬಟ್ ಆಚರಣೆಗಳು ಅವ್ರವ್ರ ತಕ್ಕಂಗೆ ಎಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವು ಮಾನವರಾಗಿ ಹುಟ್ಟಿದ ಮೇಲೆ ನಮ್ಮಲ್ಲಿ ಎಷ್ಟೋ ಕ್ಯಾಸ್ಟ್ಗಳು ಪಂಗಡಗಳು ಜಾಸ್ತಿ ಆಗಿರ್ತವೆ. ಹಾಗಂತಂದ್ಬಿಟ್ಟು ನಾವೇ ಬೇರೆ ಅಲ್ಲ, ಅವ್ರು ಬೇರೆ ನಾವು ಬೇರೆ, ನಮಗೂ ಎಕ್ಸ್ಟ್ರಾ ಇರಲ್ಲ ಅವ್ರಿಗೆ ಎಕ್ಸ್ಟ್ರಾ ಇರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಏನಾದರೂ ಕೈ ಕಾಲು ಮೂಗು ಕಣ್ಣು ಬಾಯಿ ಬುದ್ಧಿ ಎಲ್ಲ ದೇವರು ಎಲ್ಲರಿಗೂ ಒಂದೇ ಈಕ್ವಲಾಗಿ ಕೊಟ್ಟಿರ್ತಾನೆ. ಅದನ್ನು ಬಳಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇವಾಗಿನ ಜನ್ರೇಷನಲ್ಲಿ ಎಲ್ಲರೂ ಕ್ಯಾಸ್ಟ್ ವೈಸು ಮತ್ತು ಕುಲ ಮತ ಭೇದ ಭಾವ ಅಂತಂದೆಲ್ಲ ಮಾಡ್ಕೊತ ಇರ್ತಾರೆ. ಆ ಥರ ಮಾಡಬಾರ್ದು ಅಂತಂದು ಒಂದು ಯೂನಿಕ್ ಆಗಿಲ್ಲ ಅಂತ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ. ನೋಡಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಎಲ್ಲ ಮೆರವಣಿಗೆ ಮಾಡಿ ಪಾನಕನ ಒಂದು ಅಗ್ನಿ ದೇವನಿಗೆ ನಮಸ್ಕಾರ ಹಾಕಿ ಬಂದು ಈಗ ಪಾನಕನ ವಿತರಣೆ ಮಾಡ್ತಾರೆ. ನೋಡಿ, ಎಂಜಾಯ್ ಮಾಡಿ, ಕೊನೆವರೆಗೂ ನೋಡಿ ತಪ್ಪದೆ.
ಈಗಷ್ಟೇ ಪಾನಕ ಬಂದಿದೆ. ಇಷ್ಟೊತ್ತೆಲ್ಲ ಸಕ್ಕರೆ ಹೊಲಿಸ್ಕೊಡ್ತಾಯಿದ್ರು ಬಾಬಯ್ಯ ದೇವರು. ಸ್ವಲ್ಪ ಸೈಡ್ ಬಿಡು. ಯಾರು ಎಲ್ಲೂ ಇನ್ನ ಇದ್ದಾರ ಮಾಡೋಣ. ನಮ್ಮ ಪೀರ್ಲ್ ದೇವರು ಮುತ್ತೂರು ಇಲ್ಲ ಇಷ್ಟೇ ತಪ್ಪೆ ಸುಮ್ಮನೆ ನಿಮಿಷ ಸುಮ್ಮನೆ ಈಗ ಪಾನಕ ವಿತರಣೆ ಮಾಡ್ತಾರೆ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಬಾಬಾಯ್ ದೇವ್ರ ಕಡೆಯಿಂದ. ಈಗಷ್ಟೇ ಒಳಗಡೆ ಬಾಬಾಯ್ ದೇವ್ರಿಗೆ ಓದಿಸಿ ಕೊಟ್ಟಿರ್ತಕ್ಕಂಥ ಇದು ಪಾನಕ. ತೀರ್ಥ ಇದನ್ನು ಮೆರವಣಿಗೆ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ನಾಳೆಗೆ ನೀರಲ್ಲಿ ಬಿಡ್ತಾರಲ್ಲ ಅದಕ್ಕೆ.
ಇವಾಗ ಯಾರು ದಯವಿಟ್ಟು ಇದೆ ಅಲ್ಲ ದೇವ್ರಿಗೆ ಕೈ ಒಬ್ಬರು ಗಲಾಟೆ ಮಾಡ್ಕೊಟ್ಟು ಎಲ್ಲ ಕುಕ್ಕಾಡ್ರಿ ಎಲ್ಲ ಕುಕ್ಕಾಡ್ರಿ ಎಲ್ಲ ಕುಕ್ಕಾಡ್ ನೋಡ್ರಿ ಲೈನ್ ಕುಕ್ಕಾಡ್ರಿ ಒಬ್ಬೊಬ್ರ ಲೈನ್ ಕುಕ್ಕಾಡ್ರಿ ನಿಧಾನಕ್ಕೆ ನೋಡ ಬಿಂದಿಗೆಗಳ ನೀರು ಏಕೆ ಬಾಧಪಡಿಸಿ ಈಗ ಎಲ್ಲಿ ಯಾತ್ರೆ ಮಾತಾಡ್ತಿರಲ್ಲ ಇವ್ರು ಯಾರಲ್ಲ ಗೋಕರ್ಣ ತರುಣ ಇದ್ದಾರೆ ಇವರು ಕಾಲೇಜ್ ಟೈಮ್ ಅದು
ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕು, ಶೇರು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳು ನಿಮ್ಗೆ ಏನು ಅನ್ನಿಸ್ತದೆಲ್ಲ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನ ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ಅದಕ್ಕೆ ತಕ್ಕ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ರಿಗೂ ಬೇರೆಯವ್ರಿಗಾದ್ರೂ ಶೇರ್ ಮಾಡಿ. ಶೇರ್ ಮಾಡೋದ್ರ ಮುಖಾಂತರ ಇದನ್ನು ಇನ್ನೊಬ್ರಿಗೆ ಮತ್ತೊಬ್ರಿಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್ ಬಾಯ್.